KVK ಯೂನಿವರ್ಸಿಟಿಯವರು ಅಗ್ರಿಕಲ್ಚರ್ ಮಕ್ಕಳಿಗೆ ಇಲ್ಲಿ ತರಬೇತಿಯನ್ನು ಮಾಡಿ ಕೃಷಿ ಮೇಳ ನಡೆಸಿದ್ದಾರೆ. ಭಾಳ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಅವನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಿ ನಿರ್ವಹಿಸಿ, ಅದೇ ರೀತಿ ಶಾಲಾ ಮಕ್ಕಳು ಸಹಿತ ನಮ್ಮಲ್ಲಿ ಎಲ್ಲ ರೈತರಂತೆ ಹೊಂದ್ಕೊಂಡು ರೈತರ ಗದ್ದೆಲೆಲ್ಲ ಕೆಲಸ ಎಲ್ಲ ಮಾಡಿ ಮುಂದಿನ ಪೀಳಿಗೆ ಯಾವ ರೀತಿ ಮಾಡಿ ತೋರಿಸ್ಬೇಕು ಅನ್ನೋದನ್ನು ಕೃಷಿ ಬಗ್ಗೆ, ಕೃಷಿ ಕಾರ್ಯಾಗಾರದ ಬಗ್ಗೆ, ಬೆಳೆ ವೀಕ್ಷಣೆ ಬಗ್ಗೆ ಹಲವಾರು ಮಾಹಿತಿಗಳನ್ನು ಕೊಟ್ಟು ನಮಗೆ ಒಳ್ಳೆಯ ಒಂದು ಮಾರ್ಗದರ್ಶನ ನೀಡಿ ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಒಳ್ಳೆಯ ಊಟದ ವ್ಯವಸ್ಥೆ ಅದೆಲ್ಲ ಕುಲಪತಿಗಳು ಎಲ್ಲ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಂದು ಮಧು ಬಂಗಾರಪ್ಪನವರು ಬಂದು ಒಳ್ಳೆಯ ಒಂದು ಕಾರ್ಯಕ್ರಮ ನಡೆಸಿ ಒಳ್ಳೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹಳ್ಳಿ ಲೆವೆಲಲ್ಲಿ ಕೃಷಿ ಮೇಳ ಚೆನ್ನಾಗಿ ಆಗ್ತಾ ಐತಿ. ರೈತರು ಬಂದು ಆರಾಮ್ ನೋಡ್ಕೊಂಡು ಹೋಗ್ಬೋದು. ತೋಟದಲ್ಲಿ ಹಚ್ಚಕ್ಕೆ ಅಡಿಕೆ ತೋಟದಲ್ಲೇ ಅಡಿಕೆ ಇದು ಪೇರ್ಲ ಗಿಡ, ಆಮೇಲೆ ನಿಂಬೆ ಗಿಡ, ಆಮೇಲೆ ಹಲ್ಸು, ಆಮೇಲೆ ಕಿತ್ಲೆ ಗಿಡ ಒಟ್ಟು ತಗೊಂಡ್ಬರ್ತಾರೆ. ಚೆನ್ನಾಗಿತ್ತು ಸರ್. ಎಲ್ಲದಕ್ಕೂ ಕೃಷಿ ಬೆಳೆ ಚೆನ್ನಾಗಿದೆ ಸರ್. ಈಗ ಅಡಿಕೆ ಎಲ್ಲದೂ ಚೆನ್ನಾಗಿದೆ. ರೈತರು ಅಶ್ನಿಗಿದೆ ಸರ್. ಎಲ್ಲಾನು ಚೆನ್ನಾಗಿತ್ತು. ಇದು ಹೊರಿ ಮತ್ತೆ ಆ ಕಡೆ ಕೃಷಿ ಮೇಳಮ್ಮ, ಈ ಕಡೆ ಭಾಷಣ ಮಾಡಿ ಮಧು ಬಂಗಾರಪ್ಪ ಬಂದಿದ್ದು, ಈ ಕಡೆ ಎಲ್ಲಾನು ಚೆನ್ನಾಗಿತ್ತು. ಕೃಷಿ ಮೇಳ ಚೆನ್ನಾಗಿತ್ತು. ನಮಗೆ ವೇದಿಕೆ ಕಾರ್ಯಕ್ರಮ ಈ ಮಾಲ್ಗಳೆಲ್ಲ ಹಾಕಿದ್ದಾರೆ. ಚೆನ್ನಾಗೈತೆ, ಎಲ್ಲ ನೋಡಿದ್ದೀವಿ ನಾವು. ಮುಗುಳಗಿರಿ ಇಲ್ಲೇ ಹತ್ರ ಒಂದು 3 ಕಿಲೋಮೀಟ್ರ್ ಆಗುತ್ತೆ ನಮ್ಮೂರು. ನಮ್ಮೂರಲ್ಲೇ ಮಕ್ಕಳಿಗೆ ಚೆನ್ನಾಗಿ ಮಾಡಿದ್ದಾರೆ. ನಾವು ಅಲ್ಲಿ ಫಂಕ್ಷನ್ ಮಾಡಿದ್ರು, ಡೈಲಿ 2 ದಿನಕ್ಕೆ ಒಂದ್ಸಲ ಫಂಕ್ಷನ್ ಮಾಡೋರು, ಚೆನ್ನಾಗಿ ಮಾಡೋರು. ಎಲ್ಲ ರೈತರಿಗೆ ಮಾಹಿತಿ ಹೇಳೋದು, ಹಗಲೆಲ್ಲ ರೈತರು ಗದ್ದೆಗಳಿಗೆಲ್ಲ ಭೇಟಿ ಕೊಡೋರು, ಚೆನ್ನಾಗಿ ಮಾಡಿದ್ರು. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ಮಹಾವಿಶ್ವವಿದ್ಯಾಲಯ ಇರುವಕ್ಕಿ, ಅಲ್ಲಿಂದ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮ 3 ತಿಂಗಳಿತ್ತು. ಅದರಲ್ಲಿ ಇದು ಲಾಸ್ಟ್ ಡೇ ರಾವೆ ಪ್ರೋಗ್ರಾಮ್ ಅಂತ ಮಾಡ್ತಾ ಇದೀವಿ. ಅದರಲ್ಲಿ ಹಿಂಗೆ ಓರಿಗಳನ್ನೆಲ್ಲ ತರಿಸಿದ್ವಿ, ಹಾಗೂ ಹಲವಾರು ಪ್ರೋಗ್ರಾಮ್ಗಳನ್ನ ಮಾಡಿದ್ವಿ. ಹಾಗೂ ಮಿನಿಸ್ಟರ್ ಮಧು ಬಂಗಾರಪ್ಪ ಕೂಡ ಬಂದಿದ್ರು. ಹಾಗೇನೆ ಇದೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೆ ನಮ್ಮ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಕಾಲೇಜ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟು ಚೆನ್ನಾಗಿ ಆಗೋದಕ್ಕೆ ಈ ಊರಿನ ನೆಲವಾಗಿಲಿನ ರೈತರು ತುಂಬ ಸಹಕಾರ ಮಾಡಿದ್ದಾರೆ. ಅವ್ರ ಸಪೋರ್ಟ್ ಇಲ್ಲದೆ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗೆ ನಮ್ಮ VCಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಮ್ಮ ಫ್ರೆಂಡ್ಸು, ಸ್ಟೂಡೆಂಟ್ಸು, ಎಲ್ಲ ಹಳ್ಳಿಯ ಸ್ಟೂಡೆಂಟ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಚೆನ್ನಾಗಾಯಿತು ಪ್ರೋಗ್ರಾಮ್. ಇದು 3 ತಿಂಗಳ ಕಾಲ ನಮಗೆ ಹಳ್ಳಿಯಲ್ಲಿ ಎಕ್ಸ್ಪೀರಿಯನ್ಸಿಗೆ ಹಾಕಿದ್ರು. ಇದು ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮ ಅಂತ. ನಮಗೆ ಪೂರ್ತಿ ಬ್ರಾಂಚಿಗೆ 4 ಹಳ್ಳಿಗೆ ಹಾಕಿದ್ವಿ. ಸೊ ನಾವು ಈ ಹಳ್ಳಿದವರು ಭಾಳ ಚೆನ್ನಾಗಿ 3 ತಿಂಗಳು ಇಲ್ಲಿ ಹಳ್ಳಿಯ ಜನರ ಜೊತೆ ಹೊಂದ್ಕೊಂಡು ಇಲ್ಲೆಲ್ಲ ರೈತರ ಜೊತೆ ಸಂವಾದ ಎಲ್ಲ ನಡೆಸಿ, ನಾವು ಅವ್ರ ಹೊಲದಲ್ಲೆಲ್ಲ ಕೆಲಸ ಮಾಡಿ ಅವ್ರ ಜೊತೆನೂ ಅವರಿಂದಾನೇ ಕಲ್ತಿದ್ದು ಜಾಸ್ತಿ ನಾವು. ಸೊ ಕಾಲೇಜ್ ಕಡೆ ಕ್ಲಾಸಲ್ಲೆಲ್ಲ ಲ್ಯಾಬಲ್ಲೆಲ್ಲ ನಾವು ಕಲಿತಿರ್ತೀವಿ. ಇಲ್ಲಿ ಹೊಲದಲ್ಲಿ ರೈತರ ಜೊತೆ ರೈತರು ಕಷ್ಟ ಅನುಭವಿಸಿಕ್ಕಿಂತ ಅವ್ರ ಕಷ್ಟ ನೋಡಿ ನಾವಿಲ್ಲಿ ಅವ್ರ ಏನು ಗ್ರೌಂಡ್ ರಿಯಾಲಿಟಿ ಇದೆ ನಮ್ಮ ಅಗ್ರಿಕಲ್ಚರ್, ನಮ್ಮ ಇಂಡಿಯಾದು ಕೃಷಿ ಬಗ್ಗೆ ನಾವಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಅದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಅದು ನಮಗೆ ಉಪಯೋಗ ಆಗಿದೆ. ನಾವು ಕೆಳದಿ ಶಿವಪ್ಪ ನಾಯಕ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಿರುವಕ್ಕಿಯ ವಿದ್ಯಾರ್ಥಿಗಳಾಗಿದ್ದು ಇವತ್ತು ಕೃಷಿ ಮೇಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದು ಕೃಷಿ ಮೇಳ ಕಾರ್ಯಕ್ರಮ ಏನಿದೆ ನಮಗೆ ವಿದ್ಯಾರ್ಥಿಗಳ ಕಾರ್ಯಾನುಭವ ಕಾರ್ಯಕ್ರಮ ಹಡಿ ಬರುತ್ತೆ. ಇಲ್ಲಿ ವಿದ್ಯಾರ್ಥಿಗಳು BSc ಅಗ್ರಿಕಲ್ಚರ್ ಏನು ಮಾಡಿದ್ದಾರೆ, ಅವ್ರು 3 ತಿಂಗಳು ಇದ್ದು ರೈತರ ಜೊತೆ ಬೆರೆತಿ ಅವರಿಂದ ನಾವು ಮಾಹಿತಿ ಪಡೆಯೋದಾಗಿರ್ಬೋದು, ನಮ್ಮಿಂದ ಅವ್ರ ಮಾಹಿತಿ ಪಡೆಯೋದಾಗಿರ್ಬೋದು. ಅದು ಮ್ಯೂಚುವಲ್ ಇಂಟ್ರಾಕ್ಷನ್ ಇರುತ್ತೆ ಇಬ್ಬರ ಮಧ್ಯನೂ. ಅವರಿಂದ ನಾವು ಕಲಿಯೋದು, ನಮ್ಮಿಂದ ಅವ್ರು ಏನು ಕಲಿತಾರೋ ಗೊತ್ತಿಲ್ಲ, ಅವರಿಂದ ನಾವು ಕಲಿಯೋದು ತುಂಬ ಇದೆ. ರೈತರದ್ದು ಜೀವನ ಹೆಂಗಿದೆ, ಅವ್ರ ಶೈಲಿಗಳು ಹೆಂಗಿದೆ, ಒಂದೊಂದು ಡಿಸ್ಟ್ರಿಕ್ಟಲ್ಲಿ ಒಂದೊಂದು ಶೈಲಿಗಳಿದೆ. ಈಗ ಇಲ್ಲಿ ಶಿಕಾರಿಪುರ ತಾಲೂಕಲ್ಲಿ ರೈತರದ್ದು ಮತ್ತು ಏನದು ಹೊಲ ಹೋರಿಗಳದ್ದು ಅವ್ರದ್ದು ಕ್ರೇಜ್ ಇರೋದಾಗಿರ್ಬೋದು. ಹಾಗೆ ಅವ್ರದ್ದು ಹೆಂಗೆ ಇಲ್ಲಿ ಆಯಾ ಕ್ರಾಪಿಂಗ್ ಸಿಸ್ಟಮ್ ಇದೆ, ಅಲ್ಲಿ ಅಡಿಕೆದಾಗಿರ್ಬೋದು, ಅದ್ರದ್ದು ಪ್ರೊಸೆಸಿಂಗ್ ಯೂನಿಟ್ ಆಗಿರ್ಬೋದು, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಂಡ್ವಿ. ಇನ್ನಷ್ಟು ತಿಳ್ಕೊಳ್ಳೋಕ್ಕೆ ನಾವು ಇನ್ನೂ ಕಾಯ್ತಾ ಇದ್ದೀವಿ. ಇನ್ನೂ ಇಂಡಸ್ಟ್ರಿಯಲ್ ಪ್ಲೇಸ್ಮೆಂಟ್ ಎಲ್ಲ ಇದೆ. ವಿ ಆರ್ ಎಕ್ಸೈಟೆಡ್. ಥ್ಯಾಂಕ್ ಯು. ನಮಸ್ಕಾರ. ನಾವು ಕೆಳದಿ ಶಿವಪ್ಪ ನಾಯಕ
ತೋಟಗಾರಿಕೆ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಹುಡುಗರು ನಾವಿವತ್ತು ನೆಲವಾಗಿಲು ಮುಖ್ಯ ರಸ್ತೆಯಲ್ಲಿ ಕೃಷಿ ಮೇಳೆಯನ್ನು ಆಯೋಜಿಸುತ್ತೇವೆ. ಇವತ್ತು ನಮ್ಮ ಕುಲಪತಿಗಳು ಆಗಲಿ, ಆಮೇಲೆ ಸ್ಪೆಷಲ್ ಆಫೀಸರ್ ಆಗಲಿ ಎಲ್ಲರೂ ಬಂದಿದ್ರು. ಇಲ್ಲಿ ತುಂಬಾ 100 to 150 ಸ್ಟಾಲ್ಸ್ ಅನ್ನು ಹಾಕಿದ್ದಾರೆ. ಅದರಲ್ಲಿ 80% ಪೂರ್ತಿ ಅಗ್ರಿಕಲ್ಚರ್ ಸ್ಟಾಲ್ಸ್ ಇದಾವೆ, ಬಿಟ್ರೆ 20 ರಿಲೇಟೆಡ್ ಟು ಫುಡ್ ಅಂಡ್ ಅದರ್ಸ್. ಅದರಲ್ಲಿ ಇಫ್ಕೋರ್ ಬಂದಿದ್ರು, ಆಮೇಲೆ ಇಂಡಿಯನ್ ನೆಕ್ಸ್ಟ್ ಬಿಟ್ರೆ ಡ್ರೋನ್ ಎಲ್ಲ ಇತ್ತು, ಟೆಕ್ನಾಲಜಿ ರಿಲೇಟೆಡ್ ಇತ್ತು. ಹಿಂಗೆ ತುಂಬಾ ಚೆನ್ನಾಗಿ ಸ್ಟಾಲ್ಸ್ ಹಾಕಿದ್ರು. ಬಿಟ್ರೆ ನಾವು ನೆಕ್ಸ್ಟ್ ಊಟನೂ ಹಾಕ್ಸಿದ್ವಿ. ಹಂಗೆ ಪೂರ್ತಿ ಕೃಷಿ ಮೇಳ ಚೆನ್ನಾಗಾಯ್ತು. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗದ ಕೃಷಿ ಮಹಾವಿದ್ಯಾಲಯ ಇರುವಕ್ಕಿಯ ವಿದ್ಯಾರ್ಥಿಗಳಾದ ನಾವು BSc ಕೃಷಿ ಪದವಿಯನ್ನು ಓದುತ್ತಿರುತ್ತೇವೆ. ಈ ಒಂದು ದಿನ ನಾವು ಶಿಕಾರಿಪುರ ತಾಲೂಕಿನ ನೆಲವಾಗಿಲು ಮುಖ್ಯ ರಸ್ತೆಯಲ್ಲಿ ಕೃಷಿ ಮೇಳವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಆಯೋಜಿಸಿದ್ದೇವೆ. ಸುಮಾರು 100ರಿಂದ 120 ಸ್ಟಾಲ್ಗಳನ್ನು ಇಲ್ಲಿ ಕರೆತಂದು ಈ ಸ್ಟಾಲ್ಗಳು ಕೃಷಿ ಸಂಬಂಧಿತ ಹಾಗೂ ತೋಟಗಾರಿಕೆಗೆ ಸಂಬಂಧಿತ ಸ್ಟಾಲ್ಗಳಾಗಿರುತ್ತವೆ. ರೈತರಿಗೆ ಒಂದೇ ಸೂರಿನಡಿ ಎಲ್ಲ ರೀತಿಯಾದ ಮಾಹಿತಿ ಹಾಗೂ ಯಂತ್ರೋಪಕರಣಗಳು, ಕೀಟನಾಶಕಗಳು ಮತ್ತು ಮುಂತಾದ ಕೃಷಿ ಮಾಹಿತಿಯನ್ನು ಅವರು ಪಡೆದುಕೊಳ್ಳಲಿಕ್ಕೆ ಇಲ್ಲಿ ಒಂದು ಸುವರ್ಣಾವಕಾಶವಾಗಿದೆ. ಈ ಶಿಕಾರಿಪುರ ಭಾಗದಲ್ಲಿ ಇದೊಂದು ದೊಡ್ಡ ಕೃಷಿ ಮತ್ತು ಕಲಾ ಉತ್ಸವ ಆಗಿದೆ. ಮತ್ತು ಈ ಕಾರ್ಯಕ್ರಮ ಏನೆಂದರೆ ವಿದ್ಯಾರ್ಥಿಗಳೇ ಆಯೋಜಿಸಿರುವ ಕಾರ್ಯಕ್ರಮ ಆಗಿರುತ್ತದೆ. ಪ್ರತಿಯೊಂದು ಇದರ ಮುಂದಾಳತ್ವ ಏನಿದೆ ಅದನ್ನ ವಿದ್ಯಾರ್ಥಿಗಳೇ ವಹಿಸಿರುತ್ತಾರೆ. ಈ ಕಾರ್ಯಕ್ರಮಗಳ ಇಷ್ಟು ದೊಡ್ಡ ಮಟ್ಟ ಕಾರ್ಯಕ್ರಮ ಮಾಡಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಇದೊಂದು ದೊಡ್ಡ ಏನಾದ್ರು ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನ ಬೆಳೆಸೋದಕ್ಕಾಗ್ಲಿ, ದೊಡ್ಡ ಕಾರ್ಯಕ್ರಮಗಳನ್ನ ಹೇಗೆ ಆಯೋಜಿಸಬೇಕು ಅಂತ ಕೃಷಿ ವಿದ್ಯಾರ್ಥಿಗಳಿಗೆ ಒಂದು ಅನುಭವ ಕೊಟ್ಟಂತಾಗಿದೆ. ಧನ್ಯವಾದಗಳು. ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ ಈ ನಮ್ಮ ನೆಲವಾಗಲು, ಮುಳುಗುಳಿಗೆ, ಸುರಿಗೆಹಳ್ಳಿ, ಕೊದ್ದನಕೊಪ್ಪ ಇವು 4 ಹಳ್ಳಿಗಳಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿನಿಯರು ಶ್ರಮಪಟ್ಟು ಪ್ರತಿಯೊಂದು ರೈತರ ಜಮೀನುಗಳಿಗೆ ಹೋಗಿ ಆ ಜಮೀನಿನ ಬಗ್ಗೆ ಅವ್ರ ರೈತರ ಸವಾಲುಗಳನ್ನ ತಿಳಿಸಿ ಅವ್ರಿಗೆ ಏನೇನು ಸಲಹೆಗಳನ್ನು ಕೊಟ್ಟು ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಆ 4 ಹಳ್ಳಿನ ಗ್ರಾಮಸ್ಥರಿಗೆ ವಿದ್ಯಾರ್ಥಿಗಳು ತಮ್ಮ ಮನೆ ಮಕ್ಕಳಂತೆ ನೋಡಿಕೊಂಡು ತನ್ನ ಅತಿಥಿ ಸತ್ಕಾರ ಯಾವುದೇ ಆಗಲಿ ಮಕ್ಕಳಿಗೆ ಏನೇ ತೊಂದರೆ ಬಂದರೂ ಆ ಥರ ಜವಾಬ್ದಾರಿಯನ್ನು ತಗೊಂಡು 90 ದಿನದಲ್ಲಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ನಮ್ಮ ಯೂನಿವರ್ಸಿಟಿ ಹಿರಿಯ ಅಧಿಕಾರಿಗಳು ಎಲ್ಲರಿಗೂ ನಾವು ವಂದನೆಗಳನ್ನು ಪ್ರಸ್ತುತಿಸ್ತೀವಿ. ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದಡಿ 2025ನೇ ವರ್ಷದಲ್ಲಿ ಹಳೆ ಮುಗುಳ್ಗೆರೆ ಗ್ರಾಮದಲ್ಲಿ ನಮಗೆ ವಾಸ್ತವ್ಯ ಹೂಡಿದ್ವಿ. ಸುಮಾರು 3 ತಿಂಗಳ ಕಾಲ ಇಲ್ಲೇ ಇದ್ವಿ. ಸುಮಾರಷ್ಟು ರೈತರನ್ನು ಪರಿಚಯ ಮಾಡ್ಕೊಂಡಿದ್ದೀವಿ. ಅವರ ಜಮೀನುಗಳಿಗೆ ಭೇಟಿ ನೀಡಿದ್ದೀವಿ. ಪದ್ಧತಿ ಪ್ರಾತ್ಯಕ್ಷಿಕೆಗಳನ್ನು ಮಾಡಿದ್ದೀವಿ. ಗುಂಪು ಚರ್ಚೆಗಳನ್ನ ಮಾಡಿದ್ದೀವಿ. ಅವ್ರ ಜೊತೆ ಕೂತು ಚರ್ಚೆಗಳನ್ನ ನಡೆಸಿದ್ದೀವಿ. ಅವರಿಂದ ತುಂಬಾ ಕಲ್ತಿದ್ದೀವಿ. ನಾವು ಹಲವಾರು ರೈತರ ಡಾಕ್ಯುಮೆಂಟೇಷನ್ನ ಮಾಡಿದ್ದೀವಿ ನಾವು. ಅದರಲ್ಲಿ ಇವತ್ತು ಪ್ರಗತಿಪರ ರೈತರಾಗಿ ಮೊದಲನೇದಾಗಿ ಲೋಕೇಶಪ್ಪನವ್ರಿಗೆ ಕೊಟ್ಟಿದ್ದಾರೆ. ಅವರು ಸುಮಾರು ಒಂದು 3 ಎಕರೆ ಅಡಿಕೆ ತೋಟದಲ್ಲಿ ಹಲವಾರು ಅಂತರ ಬೆಳೆಗಳನ್ನ ಅಳವಡಿಸ್ಕೊಂಡಿದ್ದಾರೆ. ಮತ್ತು ಸಾವಯವ ಕೃಷಿಕರಾದ ನಮ್ಮ ಯೋಗೇಶಪ್ಪ ಅಣ್ಣ ಅವರು ಹೊಸಗೋದಿನಕೊಪ್ಪ ಇವರಿಗೆ ಅವಾರ್ಡ್ ಕೊಟ್ಟಿದ್ದರು. ಇಂಥವ್ರನ್ನೆಲ್ಲ ಪರಿಚಯ ಮಾಡಿಕೊಂಡು ನಾವು ಅವರಿಂದ ಜಾಸ್ತಿ ಕಲ್ತಿದ್ದೀವಿ. ಈ ರಾವೆ ಪ್ರೋಗ್ರಾಮ್ ಈ ರೀತಿ ಯಶಸ್ವಿಯಾಗಿ ಮೂಡಿ ಬಂದಿದೆ.